ದಿನೇಶ್ ಸರ್, ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗ್ಬೋದೇನೋ, ಇದನ್ನು ಕೇಳಿಸ್ಕೊಳ್ಳಿಕ್ಕೆ ಕೆಲ ವೀಕ್ಷಕರಿಗೆ ಕಷ್ಟ ಆಗ್ಬೋದೇನೋ, ಬಟ್ ನನಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬೇಕು ಸರ್. ನಾನು ಮುಂದೆ ಕೇಳೋಕೆ ಹೊರಟಿರುವ ಪ್ರಶ್ನೆಗೆ ಆ ಆರೋಪಿಯ ಆ ಮೃತದೇಹವನ್ನು, ರೇಣುಕಾ ಸ್ವಾಮಿ ಅವರ ಮೃತದೇಹದ ಫೋಟೋಗಳನ್ನು ತಾವು ಕೂಡ ಗಮನಿಸಿದ್ದೀರಿ ಅಂತ ಭಾವಿಸ್ತೀನಿ. ನಮಗ್ ಸಿಕ್ಕ ಮಾಹಿತಿಗಳು ಆತನ ದೌಡೆ ಒಡೆದು ಹೋಗಿದೆ, ಆತನ ಮರ್ಮಾಂಗಕ್ಕೆ ಘಾಸಿಯಾಗಿದೆ, ಆತನ ದೇಹದ ಮೇಲೆ ಅನೇಕ ಮಾರ್ಕ್ಗಳಿದೆ, ಅಂದ್ರೆ ಸಾಕಷ್ಟು ಹಿಂಸೆ ಕೊಟ್ಟು ಆತನನ್ನ ಕೊಲ್ಲಲಾಗಿದೆ ಅನ್ನೋದಕ್ಕೆ ಬೇಕಾದ ಎಲ್ಲಾ ಸಾಕ್ಷಿಗಳು ಕೂಡ ಇದೆ. ಒಬ್ಬ ವ್ಯಕ್ತಿ ನರಳಿ ನರಳಿ ಈ ರೀತಿ ಸಾಯಬೇಕು ಅಂದ್ರೆ ಎಂಥ ಹಲ್ಲೆಗಳು ಆಗಿರಬಹುದು, ಇದರ ಎಕ್ಸ್ಪ್ಲನೇಷನ್ ಬೇಕು. ಯಾಕೆ ಕೇಳ್ತಿದ್ದೀನಿ ಈ ಪ್ರಶ್ನೆ ಪ್ರಾರಂಭದಲ್ಲಿ ಅನ್ನೋದನ್ನು ಕೂಡ ಚಿಕ್ಕದಾಗಿ ವಿವರಣೆ ಕೊಟ್ಬಿಡ್ತೀನಿ. ಇವತ್ತು ಯಾರು ದರ್ಶನ್ ಅವರ ಪರವಾಗಿ ನಿಂತು ಮಾತನಾಡ್ತಿದ್ದಾರೆ ಅವರೆಲ್ಲರೂ ಇದನ್ನ ಎರಡೆರಡು ಸತಿ ಕೇಳಿಸ್ಕೊಳ್ಬೇಕು. ಅವ್ರು ಮಾಡಿದ್ದಾರೋ ಇಲ್ವೋ ಕೃತ್ಯ ಮತ್ತೊಂದು ಪೊಲೀಸರ ತನಿಖೆ ಮೂಲಕ ಸಾಬೀತಾಗಬೇಕು. ಆದರೆ ಹೀಗೆ ಮಾಡಿದ್ರೂ ಕೂಡ ತಪ್ಪಿಲ್ಲ. ಹೆಂಡತಿಗೆ ಯಾರೋ ಫೋಟೋ ಕಳಿಸ್ತಾ ಅಂತ ಹೊಡೆದಿದ್ದಾನೆ ಅಣ್ಣ, ಎರಡು ಪೆಗ್ ಹಾಕಿದ್ದ ಅಣ್ಣ, ಹೀಗ ಕೊಲೆ ಮಾಡಿರಬಹುದು ಅಣ್ಣ ಅಂತಿರೋ ಎಲ್ಲರೂ ಕೂಡ ಕೇಳಿಸ್ಕೊಳ್ಬೇಕು ಕ್ರೌರ್ಯ ಅನ್ನೋದ್ರ ಅಸಲಿ ಅರ್ಥ ಹೇಗಿರುತ್ತೆ ಅಂತ ಹೇಳಿ. ದಿನೇಶ್ ಸರ್ ಪ್ಲೀಸ್. ಸ್ಮಿತಾ ಅವರೇ ನೋಡಿ, ಅವರ ಬಾಡಿ ಮೇಲೆ ಇರ್ತಕ್ಕಂತ ಅಂದ್ರೆ ಫೋಟೋಗ್ರಾಫ್ಸ್, ಎಕ್ಸ್ಟರ್ನಲ್ ಪಿಕ್ಚರ್ಸ್ ಅಂದ್ರೆ ಎಕ್ಸ್ಟರ್ನಲ್ ಎಕ್ಸಾಮಿನೇಷನ್ ಅಂತ ಏನ್ ಹೇಳ್ತೀವಿ, ಆ ಆಧಾರದ ಮೇಲೆ ಹೇಳ್ಬೇಕಂದ್ರೆ ಅದರಲ್ಲಿ 4 ಪ್ರಕಾರದ ಮೀನ್ಸ್ 4 ಡಿಫ್ರೆಂಟ್ ನೇಚರ್ ಆಫ್ ವೂಂಡ್ಸ್ ವರ್ ದೇರ್ ಆನ್ ದ ಬಾಡಿ. 4 ಡಿಫ್ರೆಂಟ್ ವೂಂಡ್ಸ್. ಒಂದು ಈ ಕೋಲಿಂದ ಹೊಡೆದ್ರೆ ಆಗತ್ತಲ್ಲ ಗಾಯ, ವಿ ಕಾಲ್ ಪ್ಯಾರಲಲ್ ಲೈನ್ ರೈಲ್ವೆ ಲೈನ್ ಕಂಟ್ಯೂಷನ್ಸ್ ಅಂತೀವಿ, ಅದು ಬಾಡಿ ಮೇಲೆ ಇದೆ, ಅಂದ್ರೆ ಕೋಲಿಂದ ಹೊಡೆದಿದ್ದಾರೆ ಅಂತ ರುಜುವಾತಾಗತ್ತೆ. ಒಂದು. ಎರಡನೇದು ಬ್ರಾಡರ್ ಸರ್ಫೇಸ್ ಆಫ್ ದ ರಫ್ ಅಂಡ್ ಬ್ರಾಡರ್ ಸರ್ಫೇಸ್ ಅಂಡ್ ಬ್ಲಂಟ್ ಆಬ್ಜೆಕ್ಟ್ ಅಂತೀವಿ. ಮರದ ಕಟ್ಟಿಗೆ ಇರ್ಬೋದು, ಇಲ್ಲ ಬೆಲ್ಟ್ ಇರ್ಬೋದು, ಈ ತರ ಆಕಾರದಲ್ಲಿ ಯಾವ್ದಾದ್ರು ಒಂದು ವಸ್ತು ಉಪಯೋಗಿಸಿದ್ರೆ ಅದರದಲ್ಲಿ ಆಗಿರ್ತಕ್ಕಂಥ ಗಾಯ ಅಂದ್ರೆ ಅದು ಎರಡನೇ ಪ್ರಕಾರದ್ದು. ಮೂರನೇದು ಕಾಲಿಂದ ಓದಿರೋದು, ಬೂಟಲ್ಲಿ ಓದಿರ್ತಕ್ಕಂಥ ಗಾಯ, ಅದು ಒಂದಿದೆ, ಇದು ಮೂರನೇ ಪ್ರಕಾರದ್ದು. ನಾಲ್ಕನೇದು ತರ್ಚಿದ ಗಾಯ, ಕುತ್ತಿಗೆ ಹತ್ರ ತರ್ಚಿರೋದು, ಕೈ ಕಾಲ ಹತ್ರ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದಟ್ ಮೀನ್ಸ್ ದೇ ಆರ್ ಕಾಲ್ಡ್ ರಿಸ್ಟ್ರೇಂಟ್ ಇಂಜುರೀಸ್. ಸೊ ಅದು ಒಂದು ಇದೆ. ನಾಲ್ಕನೇದು. ಐದನೇದು ಏನಂದ್ರೆ ಕೆಲವು ಕಡೆ ಸುಟ್ಟ ಗಾಯಗಳು ಇದೆ. ಸುಟ್ಟ ಗಾಯಗಳು ದಟ್ ಈಸ್ ಡೆಫಿನೆಟ್ಲಿ ಒಂದು, ಅದು ದೇ ಶುಡ್ ಎಕ್ಸ್ಪ್ಲೈನ್ ಹೌ ಇಟ್ ಹ್ಯಾಪನ್ ಅಂತ. ಆರನೇದು ಇನ್ನೊಂದು, ಈ ಮೂಗು ಮತ್ತೆ ಬಾಯಿ ಭಾಗದಲ್ಲಿ ಏನ್ ಗಾಯ ನೋಡ್ತಿದ್ರಿ ಅದು ಸತ್ತ ನಂತರ ಆಗಿರ್ತಕ್ಕಂಥದ್ದು. ಇಟ್ಸ್ ಅ ಪೋಸ್ಟ್ ಮಾರ್ಟಮ್ ಇಂಜುರಿ. ಆಮೇಲೆ ಆ ವೂಂಡ್ ಮಾರ್ಜಿನ್ಸ್ ನೋಡಿದ್ರೆ ಅದು ಈ ನಾಯಿಗಳು ಇಲ್ಲ ಏನು ಹೆಗಣಗಳು ಅಂತದೇನಾದ್ರೂ ಇದು ಮಾಡಿದಕ್ಕಂತೆ ಆಗಿರ್ತಕ್ಕಂಥ ಗಾಯಗಳು ಅಷ್ಟೇ. ಬಟ್ ಇದು ಒಡೆದಿಂದ ಆಗಿರ್ತಕ್ಕಂಥ ಆ ಗಾಯಗಳು ಅಲ್ಲ. ಬಾಕಿ ಎಲ್ಲಾ ಗಾಯಗಳು ಡೆಫಿನೆಟ್ಲಿ ಇಟ್ ಈಸ್ ಬೈ ದಿ 4 ಡಿಫರೆಂಟ್ ಟೈಪ್ಸ್ ಆಫ್ ಇಂಜುರೀಸ್ ಆರ್ ದೇರ್. ದಟ್ ಈಸ್ ಇದರಲ್ಲಿ ಏನ್ ಕಂಡು ಬರ್ತದೆ ಅಂದ್ರೆ 4 ಪ್ರಕಾರದ ಗಾಯಗಳು ಅಂದ್ರೆ 4 ಜನ ಇದನ್ನಲ್ಲಿ ಮಾಡಿರ್ತಕ್ಕಂಥದ್ದು ಎತ್ತಿ ತೋರಿಸುತ್ತೆ. ಇಲ್ಲ 4 ಡಿಫರೆಂಟ್ ಟೈಪ್ಸ್ ಆಫ್ ವೆಪನ್ ಮೀನ್ಸ್ 4 ಡಿಫರೆಂಟ್ ಟೈಪ್ಸ್ ಆಫ್ ಪೀಪಲ್ ಇಸ್ ದ ಪಾಸಿಬಿಲಿಟಿ ಈ ತರ ಇಂಜುರಿ ಕಾಸ್ ಮಾಡ್ಲಿಕ್ಕೆ. ಬಟ್ ಈ ಎಕ್ಸ್ಟರ್ನಲ್ ಇಂಜುರೀಸ್ ಒಳಗೆ ಯಾವ ರೀತಿ ಇಂಜುರೀಸ್ ಆಗಿದೆ ಅದು ಪೋಸ್ಟ್ ಮಾರ್ಟಮ್ ಅಲ್ಲಿ ಡಿಸೆಕ್ಷನ್ ಆದ ಮೇಲೆ ನಂತರ ಮಾತ್ರ ಅದು ಗೊತ್ತಾಗ್ಲಿಕ್ಕೆ ಸಾಧ್ಯ. ಅಂದ್ರೆ ಒಬ್ಬ ವ್ಯಕ್ತಿ ಸಾಯಲಿಕ್ಕೆ ಬೇಕಾಗುವಂತಹ ಎಲ್ಲಾ ರೀತಿಯ ಹಲ್ಲೆಗಳು ಕೂಡ ಆತನ ಮೇಲೆ ಆಗಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅಲ್ಲಿಗೆ. ಎಸ್, ಇಟ್ ಇಸ್ ಡೆಫಿನೆಟ್ಲಿ ಇಂಡಿಕೇಟ್ಸ್ ಟಾರ್ಚರ್ ಅಂತ ಏನ್ ಹೇಳ್ತೀವಿ ನಾವು. ಟಾರ್ಚರ್ ಅಂತ ಏನ್ ಹೇಳ್ತೀವಿ, ದಿಸ್ ಇಸ್ ದ ಇಂಜುರೀಸ್, ದಟ್ಸ್ ಆಲ್ ದ ಫಿಸಿಕಲ್ ಇಂಜುರೀಸ್ ವಿಚ್ ಕನ್ಕ್ಲೂಡ್ಸ್ ದ ಪಾಸಿಬಿಲಿಟಿ ಆಫ್ ಸೋ ಕಾಲ್ಡ್ ಟಾರ್ಚರಿಂಗ್ ಅಂತಂದ್ರೆ ತುಂಬಾ ಅವನಿಗೆ ತೊಂದರೆ ಕೊಟ್ಟು, ತುಂಬಾ ದುಃಖ ಕೊಟ್ಟು ಹೊಡೆದಿದ್ದಾರೆ ಅಂತ ಎತ್ತಿ ಕಾಣಿಸುತ್ತೆ. ಬಟ್ ಒಳಗಿರ್ತಕ್ಕಂಥ ಗಾಯಗಳು ಅದ ಆಧಾರದ ಮೇಲೆ ಇರ್ಬೋದು. ಅದರಲ್ಲಿ ವಿಚ್ ಇಂಜುರಿ ವಾಸ್ ಫೇಟಲ್ ಅಂದ್ರೆ ಯಾವ ಗಾಯ ಅವನಿಗೆ ಸಾವು ತಂದಿಟ್ಟಿತ್ತು ಅನ್ನೋದು ಡಿಸೆಕ್ಷನ್ ಆದ ನಂತರ ಮಾತ್ರ ಗೊತ್ತಾಗತ್ತೆ. ಡೆಫಿನೆಟ್ಲಿ ಜೆನೈಟಲ್ಸ್ ಮೇಲೆ ಅಂದ್ರೆ ಮರ್ಮಾಂಗದ ಮೇಲೆ ಅದರಲ್ಲೂ ಗಾಯಗಳಿದೆ. ದಟ್ ಅಗೇನ್ ಯೂಸ್ ಟು ಬ್ಲಂಟ್ ಫೋರ್ಸ್ ಪಾಸಿಬಲಿ, ಇಲ್ಲ ಕೈಯಲ್ಲಿ ಹೊಡೆದಿರ್ಬೋದು, ಇಲ್ಲ ಕಾಲಲ್ಲಿ ಹೊಡೆದಿರ್ಬೋದು. ದಟ್ ಇಸ್ ದ ಓನ್ಲಿ ಪಾಸಿಬಿಲಿಟಿ. ರೈಟ್ ಮಾತನಾಡ್ತೀನಿ ಸರ್. ಸಂಪರ್ಕದಲ್ಲಿ ರೀ ಉಮೇಶ್ ಸರ್, ಅದನ್ನ ದರ್ಶನ್ನೇ ಮಾಡಿದ್ರು, ದರ್ಶನ್ ಸಂಗಡಿಗರು ಮಾಡಿದ್ರು, ಅಥವಾ ಬೇರೆ ಯಾರೋ ಥರ್ಡ್ ಪರ್ಸನ್ ಮಾಡಿದ್ರು, ನನಗ ಮನಸ್ಥಿತಿ ಬಗ್ಗೆ ಸಾಕಷ್ಟು ಕಳವಳ ಆಗ್ತಾ ಇದೆ ನಿನ್ನೆಯಿಂದ. ಎಂಥ ಕ್ರೌರ್ಯ ಇದ್ರೆ ಈ ರೀತಿಯಲ್ಲಿ ಹಲ್ಲೆ ಮಾಡಿ ಒಬ್ಬ ವ್ಯಕ್ತಿ ಸಾಯೋವರೆಗೂ ಹಲ್ಲೆ ಮಾಡ್ತಲೇ ಇರ್ತೀನಿ ಅನ್ನೋ ಮನಸ್ಥಿತಿ ಇನ್ನಷ್ಟು ಕ್ರೂರವಾಗಿರಬಹುದು. ನೀವಿಂಥ ಅನೇಕ ಕ್ರಿಮಿನಲ್ಗಳನ್ನ ನೋಡಿರ್ತೀರಿ. ಆ ಮನಸ್ಥಿತಿ ಬಗ್ಗೆ ಹೇಳಿ ಸರ್, ಹೆಂಗಿರುತ್ತೆ ಒಬ್ಬ ಕ್ರೈಮ್ ಮಾಡುವವನ ಮನಸ್ಥಿತಿ ಅಂತ? ನೋಡಿ, ನಾವು
ಮರ್ಡರ್ಗಳಲ್ಲಿ ನಾವು ಕ್ಲಾಸಿಫೈ ಮಾಡ್ಬಿಡ್ತೀವಿ. ಯಾವುದಾದ್ರು ತನಿಖೆ ಮಾಡಬೇಕಂತ ಕ್ರಮದಲ್ಲಿ ಏನಾಗ್ತದೆ ಅಂದರೆ ಯಾವ ಕ್ಯಾಟಗರಿಗೆ ಬರುತ್ತಾ, ರಿವೆಂಜಿಗೆ ಬರುತ್ತಾ, ಮರ್ಡರ್ ಫಾರ್ ಸೆಕ್ಸ್ ಆರ್ ಗೈನ್ ಅಂತೇಳಿ ಅಂತ. ಆವಾಗ ಐ ಥಿಂಕ್ ದಿಸ್ ಈಸ್ ದ ಕೇಸ್ ಆಫ್ ರಿವೆಂಜ್ ಅಂತ ಅನ್ನಿಸ್ತದೆ. ಬಿಕಾಸ್ ಆಫ್ ಒಂದು ಪೋಸ್ಟ್ ಯಾವುದೋ ಇತ್ತು, ಯಾರಿಗೋ ಹೋಯ್ತು, ಅದು ಮೆಲೇಷಿಯಸ್ ಆಗಿತ್ತು. ಇದರೊಳಗಡೆ ಇವರು ಒಂದು ಫಾರ್ಮ್ ಮಾಡಿ ಸ್ಕ್ವಾಡ್ ಕರೆಸಿ ಅವನಿಗೆ ಕಿಡ್ನ್ಯಾಪ್ ಮಾಡಿ, ಅಲ್ಲಿಂದನೇ ಅವ್ರ ಇಂಟೆನ್ಷನ್ ವೆರಿ ಕ್ಲಿಯರ್. ಅವನನ್ನು ಅಲ್ಲಿಂದ ಅದೇ ಆ ಅಪರಾಧನೇ ದೊಡ್ಡದು. ವಾಟ್ ದೇ ಆರ್ ಅವ್ರು ಥಿಂಕ್ ಮಾಡಿದ್ರು, ಒಂದು ಫಾರ್ಮ್ ಮಾಡಿ ಸ್ಕ್ವಾಡ್ನ ಅವನು ಅಲ್ಲಿಂದ ಕರೆಸ್ಕೊಂಡು ಇಲ್ಲಿಗೆ ಶೆಡ್ಡಿಗೆ ಕರ್ಕೊಬರುವಂಥದ್ದೇ ಮಹಾಪರಾಧ. ಅಲ್ಲಿ ಕರ್ಕೊಬರುವಂಥದ್ದು ಇದು ಅಕ್ಷಮ್ಯ. ಅಲ್ಲಿ ಕರ್ಕೊಬಂದಾಗಲೇ ಅಲ್ಲಿಗೆ ಮುಗೀತು. ಅಲ್ಲಿಗೆ ಅವರು ಭಾಳ ಅವ್ರ ಇಂಟೆನ್ಷನ್ ಕ್ಲಿಯರ್ ಆಗಿಬಿಡ್ತು. ಅದಾದಮೇಲೆ ಕರ್ಕೊಂಡಾದ್ಮೇಲೆ ಅವನನ್ನು ಎನ್ಕ್ವೈರಿ ಮಾಡ್ತಕ್ಕಂಥದ್ದು, ಮತ್ತು ಅವ್ನ ಸುತ್ತ ಇರ್ತಕ್ಕಂಥ ಪಟಾಲಂಗಳು ಅವ್ರು ಬೇಕಾಬಿಟ್ಟು ಏನು ಬೇಕೋ ಆ ಥರ ಹೊಡಿತಕ್ಕಂಥದ್ದು, ಸಹಬಾಸ್ಗಿರಿಗೆ ಇಟ್ಟಿಸ್ಕೊಳ್ಳುವಂಥದ್ದು, ಆಮೇಲೆ ಈ ಥರದ್ದು ಪ್ರಕ್ರಿಯೆಗಳು ನಡೆದಿದೆ ಅಲ್ಲಿ. ಅಂತ ಅಂದರೆ ಏನು ಸಿಗ್ತದೋ ಅದ್ರಲ್ಲಿ ಹೊಡೆದ್ಬಿಡು. ಅಂದರೆ ಯಾವುದೇ ಮನುಷ್ಯರಿಗೆ ನೋಡಿ, ಇದೆ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಆರ್ ವೆರಿ ಡೇಂಜರಸ್ ವೆಪನ್ ದ್ಯಾನ್ ಎನಿ ಅದರ್ ವೆಪನ್. ಮನುಷ್ಯನಿಗೆ ಸರಿಯಾಗಿ ಕಾಲು ಮತ್ತು ಕೈನಲ್ಲಿ ಸರಿಯಾಗಿ ಪೆಟ್ಟುಗಳು ಕೊಟ್ಬಿಟ್ರೆ ಭಾಳ ಇನ್ಸ್ಟಂಟೇನಿಯಸ್ ಡೆತ್ ಆಗಿಬಿಡುತ್ತೆ ಮನುಷ್ಯನಿಗೆ. ಥೊರಾಕ್ ರೀಸೇನು, ನೆಕ್ ರೀಸೇನು, ಮತ್ತು ನಮ್ಮ ಏನು ತಲೆ ಸ್ಕಲ್ಲಲ್ಲಿ ಎಡಗಡೆ ಮತ್ತು ಬಲಗಡೆ ಭಾಗಗಳಲ್ಲಿ, ಮತ್ತು ಗ್ರೈನ್ ರೀಜನ್ಗೆ ಸರಿಯಾಗಿ ಅವನಿಗೆ ಹೊಡೆದ ತಕ್ಷಣವೇ ಪ್ರಜ್ಞೆ ಹೋಗ್ತಕ್ಕಂಥದ್ದು ಆಗಿಬಿಡ್ತದೆ. ಯಾಕೆಂದರೆ ದ ಬ್ಲಕೇಜ್ ಆಫ್ ಅವ್ರಿಗೆ ಬ್ಲಡ್ ಫ್ಲೋ ನಿಲ್ತದೆ, ಮತ್ತು ಅದ್ರ ಮೇಲೆ ಇನ್ನೊಂದು ಏಟ್ಗಳು ಬಿಡೋಕ್ಕೆ. ಯಾಕೆಂದ್ರೆ ಅವನೇ ಹೊಡಿತಾ ಇದ್ರೆ ಪರವಾಗಿಲ್ಲ, ಬೇರೆಯವರೆಲ್ಲ ಬಂದು ಅದಕ್ಕೆ ಭಾಗ ಆಗಿ ಹೊಡಿತಾ ಇರುವುದಂತ ರಿಕವರಿ ಆಗದೆ ಹೋಗ್ಬಿಟ್ಟು ಅವನು ತಕ್ಷಣವೇ ರಿಕವರಿ ಯಾವಾಗ ಆಗಲಿಲ್ವೋ ತಕ್ಷಣವೇ ಏನು ತುಂಬ ಟೈಮ್ ತಗೊಳ್ಳಿಲ್ಲ ಅವ್ನು ಸಾಯಕ್ಕೆ. ಭಾಳ ಬೇಗನೆ ಅಂದರೆ ಮೇಲೆ ದೊಣ್ಣೆಲಿ ಹೊಡೆದಿರೋದು, ಕೋಲೆಯಲ್ಲಿ ಹೊಡೆದಿರೋದು, ಅಂದರೆ ಅಲ್ಲಿ ಇರ್ತಕ್ಕಂಥವರೆಲ್ಲ ಒಂದು ಅಗೆ ತೀರ್ಸ್ಕೋಬೇಕು ಅನ್ನೋಂಥ ಕಾರ್ಯಕ್ರಮ ಮಾಡೋರು ಅವರು. ಅಂದರೆ ಏನೋ ಒಂದು ತಗೊಬಿಡೋಣ ಶಾಬಾಸ್ಗಿರಿನ, ನಾನು ಹೊಡೆದೆ ನೋಡ್ಲಿ ಬಿಡು ಅಂತ ಅನ್ನುವಂಥದ್ದು ಆ್ಯಕ್ಟ್ ಆಗಿರ್ಬೋದು. ಇದು ಅಚಾನಕ್ಕಾಗಂತೂ ಆಗಿರ್ತಕ್ಕಂಥದ್ದಲ್ಲ. ಇದು ಕೇಳಿ ಓದಿ ತಿಳ್ಕೊಂಡಿದ್ದೀನಿ, ಅನುಭವ ಅಂತೂ ನನಗಿಲ್ಲ ಈ ತರ ವಿಚಾರದಲ್ಲಿ. ಕೆಲವು ವ್ಯಕ್ತಿಗಳ ವ್ಯಕ್ತಿತ್ವ ಹೆಂಗಿರುತ್ತೆ ಅಂತಂದ್ರೆ, ಇಫ್ ದೇ ಲಿಸನ್ ಸಂಬಡಿ ಕ್ರೈಯಿಂಗ್ ಅಥವಾ ಯಾರಾದ್ರೂ ನರಳ್ತಾ ಇರೋ ಸದ್ದನ್ನ ಕೇಳಿಸ್ಕೊಂಡ್ರೆ ಇನ್ನೂ ಆ ಕ್ರೌರ್ಯ ಒಳಗಡೆದು ಮತ್ತಷ್ಟು ಹಿಂಸೆ ಕೊಡಬೇಕು ಅನ್ನೋ ಪ್ರವೃತ್ತಿ ಅವರಲ್ಲಿ ಇರುತ್ತೆ ಅಂತ ಹೇಳಿ, ಇದನ್ನ ನೋಡಿದ್ರೆ ಅಂಥವ್ರೇ ಯಾರಾದ್ರೂ ಮಾಡಿರಬಹುದು ಅಂತ ಅನ್ಸುತ್ತೆ. ಅದೇನೆ ಈ ಥರ ಈ ನೋಡಿ ಇಷ್ಟನ್ನೆಲ್ಲ ಹೊಡಿಬೇಕಾದಾಗ ನಳ್ತಾ ಇರ್ಬೇಕಂತ ಸಮಯ ಎಲ್ಲ ನೋಡ್ಬೇಕ ಅಂತ ಮನಸ್ಥಿತಿ ಬೇಕದು. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ನಿಂತ್ಕೊಳ್ಳೋದು ಹೊರಟೋಗ್ಬಿಡ್ತಾರೆ ತಕ್ಷಣ. ಮನೇಲೇನೆ ಏನೋ ಗಲಾಟೆ ಆಗಿ ಒಬ್ರಿಗೊಬ್ರು ಹೊಡ್ಕೊಳ್ಳೋ ಸಿಚುಯೇಷನ್ ಬಂದ್ರು ಕೂಡ ವಿ ವಿಲ್ ಫೀಲ್ ಹಿಂಗ್ ಮಾಡಬಾರ್ದಾಗಿತ್ತು, ನಾನು ಕೈ ಎತ್ತಬಾರ್ದಾಗಿತ್ತು, ನಾನು ಆ ಗಿಲ್ಟ್ ಇರುತ್ತೆ. ಬಟ್ ಈ ರೀತಿ ಅಪರಾಧ ಮಾಡೋರ್ಗೆ ಗಿಲ್ಟ್ ಅನ್ನೋದು ಇರೋದೇ ಇಲ್ವಾ ಅಂತ ಹೇಳಿ. ಅಲ್ಲ, ಇವ್ರಿಗೆ ಏನಾಗುತ್ತೆ ನೋಡಿ, ಅದನ್ನ ಸಸ್ಟೈನ್ ಮಾಡ್ಕೊಳ್ಳುವಂಥದ್ದು ಇವ್ರಿಗಿರುತ್ತೆ. ಆ ಕಾರಣಕ್ಕೋಸ್ಕರನೇ ಅವ್ರ ಸುತ್ತ ಅದೇ ಥರ ಪಟಾಲಂ ಇದ್ದಾರೆ ನೋಡಿ. ನನ್ನ ಲೆಕ್ಕದಲ್ಲಿ ಭಾಳ ಬುದ್ಧಿವಂತ ಒಂದು ಗ್ಯಾಂಗ್ ಇರ್ತಕ್ಕಂಥದ್ದು ಏನಾರ ಇದ್ದಿದ್ರೆ ಅವ್ರ ಸುತ್ತ ಇದಕ್ಕೆಲ್ಲ ಆಸ್ಪದ ಆಗ್ತಾ ಇರಲಿಲ್ಲ. ಈ ಸುತ್ತ ಇರ್ತಕ್ಕಂಥದ್ದೇ ಇದೆಲ್ಲ ಬರೀ ದಂಡುಪಾಳ್ಯ ಗ್ಯಾಂಗ್ ಥರದವ್ರೇ ಏನು ಸಿಕ್ಕಿದ್ರು ಅದನ್ನೆಲ್ಲ ಹೊಡೆದವ್ರಿಗೆ ಒಂದು ಅವ್ರು ಏನಾದರೂ ಪರವಾಗಿಲ್ಲ ಅಂತ ಅನ್ನುವಂಥದ್ದು, ಏನಾಗ್ತದೆ ನೋಡೇ ಬಿಡೋಣ ನಮ್ಮವ್ರು ಬಚಾಯಿಸ್ಕೋತಾರಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಅವ್ರಿಗೆ ನನ್ನ ಲೆಕ್ಕದಲ್ಲಿ ಇರ್ಬೋದು ಅಂತ ಕಾಣಿಸ್ತದೆ. ಆ ಕಾರಣಕ್ಕೆ ಈ ಮಟ್ಟಕ್ಕೆ ಅವ್ರಿಗೆ ಅಟ್ಯಾಕ್ ಆಗಿರ್ತಕ್ಕಂಥದ್ದು. ರೈಟ್.